ಈ ರೀತಿ ಆಟನ ನಾನು ಎಲ್ಲೂ ನೋಡಿಲ್ಲಪ್ಪ ಸ್ವಾಮಿ. ಅಲ್ರಿ, ನೀವೆಲ್ಲರೂ ಕೂಡ ಇವತ್ತಿನ ಆಟವನ್ನು ನೋಡಿರ್ತೀರಾ. ಆ ಬಟ್ಟೆಗಳು ಇರ್ತಾವಲ್ಲ, ಆ ಬಟ್ಟೆಗಳಿಗೆ ಬಣ್ಣ ಬಳಿತಕ್ಕಂಥ ಒಂದು ಟಾಸ್ಕನ್ನು ಕೊಟ್ಟಿದ್ರು, ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅಲ್ಲಿ ನಮ್ರತಾ ಮತ್ತು ಪ್ರತಾಪ್ಗೆ ಏನೇನಾಯಿತು ಅನ್ನೋದನ್ನು ಖಂಡಿತವಾಗೂ ತಿಳಿಸ್ತೀನಿ ಸ್ವಾಮಿ. ಈ ಆಟದಲ್ಲಿ ಫಸ್ಟು ಹೇಗಿತ್ತು ಅಂತಂದರೆ, ಒಬ್ಬರನ್ನ ಒಬ್ಬರು ಹಿಂಗೆ ತಳ್ಳೋಂಗಿಲ್ಲ ಅನ್ನಂಗಿತ್ತು. ಆದರೆ ಬರ್ತಾ ಬರ್ತಾ ಇದು ಹೆಂಗಾಯಿತು ಅಂದರೆ, ರಾಯರ ಕುದುರೆ ಕತ್ತೆ ಥರ ಆಯಿತು. ನೀವು ನೋಡಿದ್ರಿ, ವಿನಯ್ ಅವರು ಅವಿನಾಶ್ ಅವ್ರಿಗೆ ನೀವು ನೋಡಿರ್ತೀರ, ಏನು ಹಿಂಗೆ ಕೆಳಗಡೆ ಹಾಕ್ಕೊಂಡು ಹಿಂಗೆ ಅನ್ನೋದೇನು ಆಗಿರ್ಬೋದು, ತಳ್ಳೋದೇನು ಆಗಿರ್ಬೋದು. ಆನಂತರ ಪಾಪ ನಮ್ಮ ಇವನು ಮೈಕಲ್ಲು ಇವನನ್ನು ತುಕಾಲಿನ ಹಿಂಗೆ ಎತ್ಕೊಂಡೋಗಿ ಇಟ್ಬಿಡ್ತಾನೆ, ಬಾಚ್ ತಪ್ಕೊಂಡು. ಅವನಿಗೆ ತುಕಾಲಿಗೆ ಎಲ್ಲದ ಕೋಪ ಬಂದ್ಬಿಡುತ್ತೆ. ಏನು ನಾನು ಶಕ್ತಿವಂತ ಅಂತ ಈ ರೀತಿ ಮಾಡ್ತಾಯಿದ್ದೀಯ ಮೈಕಲ್ ಅಂದ್ಬಿಟ್ಟಿದ್ದೆ. ಅವನಿಗೆ ಏನು ಇವನು ರೈಸ್ ಆಗಿಬಿಡ್ತಾನೆ, ಇವನು ಹೊಡಿಯೋಕ್ಕೆ ಹೋಗ್ತಾನೆ, ಅವನು ಹೊಡಿಯೋಕ್ಕೆ ಬರ್ತಾನೆ. ಅದು ಯಾವ ರೀತಿ ತಿರುಕೊಳ್ಳುತ್ತೆ ಅಂದರೆ ರಿಯಲ್ ಹೊಡೆತಗಳೇ ಅಲ್ಲಿ ಆಗೋಗ್ಬಿಡುತ್ತೆ. ಎಸ್, ಬಿಗ್ ಬಾಸಲ್ಲಿ ಇದೆಲ್ಲ ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥದ್ದು, ರಿಯಲ್ ಈ ಮಟ್ಟಿಗೆ ಹೊಡೆದಾಟನ. ಅದಾದ ನಂತರ ನೀವು ನೋಡಿರ್ತೀರ, ನಮ್ಮ ನಮ್ರತಾ ಮತ್ತು ನಮ್ಮ ಪ್ರತಾಪ್ ಅವರು ಬಟ್ಟೆನ ಸೇಫ್ ಮಾಡಿಕೊಂಡು ನೀಟಾಗಿ ಒಗೆದು ಏನು ವೈಟಾಗಿ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ವಿನಯ್ ಬರ್ತಾನೆ. ವಿನಯ್ ಕಿತ್ಕೊಳ್ಳೋಕ್ಕೆ, ಕಾರ್ತಿಕ್ ಕಿತ್ಕೊಳ್ಳೋಕ್ಕೆ ಇಬ್ಬರು ಏನು ಹಿಂಗೆಲ್ಲ ಎಳೆದಾಡ್ತಾರೆ, ಕೈಯೆಲ್ಲ ಹಿಂಗೆ ಪರ್ಚ್ಕೊಳ್ತವೆ. ಆಮೇಲೆ ನಮ್ರತಾ ಕಿರ್ಚೇ ಬಿಡ್ತಾಳೆ, ಕೈ 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 ಅಂತ ಕಿರ್ಚೇ ಬಿಡ್ತಾಳೆ. ಆಮೇಲೆ ಸಿರಿ ಮೇಡಮ್ ಬಂದು ಅದನ್ನು ಸಾಲ್ವ್ ಮಾಡ್ತಾರೆ. ಆನಂತರ ನಮ್ರತಾಗೆ ಯಾವ ಮಟ್ಟಿಗೆ ಕೋಪ ಬಂದ್ಬಿಡುತ್ತೆ ಅಂದರೆ, ನಿಜವಲ್ಲೂ ಅವನಿಗೆ ವಿನಯ್ಗೆ ಕೈಯಲ್ಲಿ ಮುಖಕ್ಕೆ ಹೊಡಿಬೇಕು ಅನಿಸ್ತಾ ಇದೆ ಅನ್ನೋ ರೀತಿ ಜೋರಾಗಿ ಹೇಳ್ತಾಳೆ. ಅಂದರೆ ಯಾವ ರೀತಿ ನೋವಾಗಿರಬಾರ್ದು ಅವ್ರಿಗೆ. ಎಸ್, ಪಾಪ ಪ್ರತಾಪ್ ಇಲ್ಲಿ ಅಮಾಯಕ, ಅವನಿಗೆ ನೋವಾದರೂ ಗಾಯಗಳಾದ್ರೂ ಹೇಳ್ಕೊಳ್ಳಲ್ಲ. ಆದರೆ ನಮ್ರತಾ ಆಗಲ್ಲ, ಹೊಡಿತೀನಿ ಅವನಿಗೆ ಕಪಾಳಕ್ಕೆ ಹೇಳೇ ಬಿಡ್ತಾಳೆ ಸಂಗೀತ ಮುಂದೆ. ಎಸ್, ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇವತ್ತಿನ ಆಟ ಆ್ಯಕ್ಚುಲಿ ಆಟದ ಥರ ಇರಬೇಕು. ಅದು ಬಿಟ್ಬಿಟ್ಟು ಸ್ವಂತಿಕೆಯಾಗಿ ತಗೊಂಡ್ರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಇದು ಆಟ ಅನ್ನೋದು ಎಲ್ಲರೂ ಕೂಡ ಒಂದು ಪಾಠ ಆಗುತ್ತೆ. ಎಸ್, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಿದೆ ಕಮೆಂಟ್ ಮಾಡಿ.